ಇಲ್ಲಿ ಶ್ರೀಮದಾಚಾರ್ಯರು ಒಂದೇ ಮಾತಿನಲ್ಲಿ ಹೇಳಿ ಮುಗಿಸ್ತೇನೆ. ಇಲ್ಲಿ ಶ್ರೀಮದಾಚಾರ್ಯರು ತ್ವದಧೀನಾಯತ ಸತ್ತ ಅವರಸ್ಯಾಪಿ ಕೇಶವ ಅತಸ್ವರೂಪತ ಸಮ್ಯಕ್ ಸತಿಭೇದೇಪಿ ತದ್ಭವಾನ್ ಎಂಬ ಪ್ರಮಾಣವನ್ನು ಕೊಡ್ತಾರೆ. ನಾರದರು ಮಾಡುವಂತಹದ್ದು ಇದು ಸಿದ್ಧಾಂತವಲ್ಲ, ಸಿದ್ಧಾಂತದ ವಾಕ್ಯವಲ್ಲ. ಅದು ಸಿದ್ಧಾಂತದ ವಾಕ್ಯವಲ್ಲ ಎಂದ ಮೇಲೆ ಆ ವಾಕ್ಯಕ್ಕೆ ಅರ್ಥವನ್ನು ಹೇಳುವುದಕ್ಕಾಗಿ ಶ್ರೀಮದಾಚಾರ್ಯರು ಸಿದ್ಧಾಂತ ಸಮ್ಮತವಾದ ಪ್ರಮಾಣವನ್ನು ಕೊಡುವುದು ಹೇಗೆ ಸಮಂಜಸ ಎಂದು ಪ್ರಶ್ನೆ ಬಂದದ್ದಕ್ಕೆ ಒಂದು ಮಹತ್ವದ ಮಾತನ್ನು ನಾವು ತಿಳಿಬೇಕು. ವಿಜಯಧ್ವಜರು ಯಾದವಾರ್ಯರು ಸ್ವಾರಸ್ಯವಾಗಿ ತಿಳಿಸ್ತಾರೆ. ಏನು ಅಂದರೆ, ಈ ಶ್ಲೋಕವನ್ನು ಶ್ರೀಮದಾಚಾರ್ಯರು ಕೊಟ್ಟು ಆ ವಾಕ್ಯಕ್ಕೆ ಅರ್ಥವನ್ನು ಹೇಳ್ತಾ ಇಲ್ಲ, ಆದರೆ ನಾರದರಿಗೂ ಸಮ್ಮತವಾದ ಬ್ರಹ್ಮದೇವರಿಗೂ ಸಮ್ಮತವಾದ ಸಿದ್ಧಾಂತವೇನು ಎಂದರೆ ಇದು ವಸ್ತುತಃ ಇದು ಸಿದ್ಧಾಂತ ಅಂದ ಮೇಲೆ ನೀವೇ ಜಗತ್ತನ್ನು ಸೃಷ್ಟಿ ಮಾಡಿದಿರಿ, ನಿಮ್ಮಿಂದಲೇ ಈ ಜಗತ್ತೆಲ್ಲ ನಿಂತಿದೆ ಎನ್ನುವ ಮಾತು ನಾರದರ ದೃಷ್ಟಿಯಲ್ಲೂ ಪೂರ್ವಪಕ್ಷವಲ್ಲವೇ? ನಾರದರು ನಿಜವಾಗಿ ಆ ಅರ್ಥವನ್ನೇ ತಿಳಿದು ಅವರು ಪ್ರಶ್ನೆ ಮಾಡಿದ್ದಾರೆ ಎಂದು ಭಾವಿಸಬೇಡಿ. ಕೇವಲ ಜನರಿಗೆ ಸಂಶಯ ಹೋಗಲಿ ಎಂಬುದಕ್ಕಾಗಿ ಪ್ರಶ್ನೆಯನ್ನು ಮಾಡಿದ್ದು, ಪೂರ್ವಪಕ್ಷ ಮಾಡಿದ್ದು ಎಂದು ತಿಳಿಯಿರಿ ಅಂತನ್ನುವುದನ್ನು ಸೂಚಿಸುವುದಕ್ಕಾಗಿ ಆಚಾರ್ಯರು ಆ ಸಿದ್ಧಾಂತದ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಸ್ವಲ್ಪ ಇದನ್ನು ನಿಧಾನವಾಗಿ ತಿಳಿದರೆ ತಿಳಿಲಿಕ್ಕೆ ಸಾಧ್ಯ. ಬ್ರಹ್ಮೋವಾಚ, ಬ್ರಹ್ಮದೇವರು ಹೇಳ್ತಾರೆ, ನಾರದ, ನಿನಗೆ ಜಗತ್ತಿನ ಸಜ್ಜನರ ಮೇಲೆ ತುಂಬ ಕರುಣೆ ಇದೆ, ಹಾಗಾಗಿ ಅವರಿಗೆ ಉತ್ತಮವಾದ ಜ್ಞಾನ ಬರಲಿ ಎಂಬ ಕರುಣೆಯಿಂದ ನೀನು ಈ ಪ್ರಶ್ನೆಯನ್ನು ಕೇಳಿದ್ದಿ. ನಿನಗೆ ಪ್ರಶ್ನೆ ಬಂದಿಲ್ಲ, ನಿನಗೆ ಸಿದ್ಧಾಂತ ನಿಶ್ಚಿತವಿದೆ. ವಿಷ್ಣುವೇ ಸರ್ವೋತ್ತಮ, ಅವನೇ ಸ್ವತಂತ್ರ, ಅವನಧೀನ ನಾನು, ಅವನಿಂದ ಪ್ರೇರಿತನಾಗಿ ನಾನು ಸೃಷ್ಟಿ ಮಾಡ್ತೇನೆ ಎನ್ನುವುದು ನಿನಗೆ ಗೊತ್ತು. ಆದರೂ ನೀನು ಪ್ರಶ್ನೆಯನ್ನು ಕೇಳಿದ್ದು ಯಾರ ದೃಷ್ಟಿಯೊಳಗೆ ಬ್ರಹ್ಮದೇವರೇ ಸರ್ವೋತ್ತಮ ಎಂದು ತೋರಿದೆಯೋ ಅಂಥ ಅಜ್ಞಾನಿಗಳಿಗೆ, ಪಾಮರರಿಗೆ ಯಥಾರ್ಥವಾಗಿ ತಿಳಿಸುವುದಕ್ಕಾಗಿ ನೀನು ನನಗೇ ಪ್ರಶ್ನೆಯನ್ನು ಕೇಳಿದ್ದಿ. ನೇರವಾಗಿ ನನಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೆ, ಏನು, ನೀವು ಸ್ವತಂತ್ರರು ಸರ್ವೋತ್ತಮರು ಅಂತ ನಾವು ತಿಳಿದಿದ್ದೀವಿ, ನಿಮ್ಮ ಅಭಿಪ್ರಾಯವೇನು? ಆಗ ನನ್ನ ಮಾತಿನಿಂದಲೇ ಜಗತ್ತಿನ ಸಂಶಯ ಹೋಗಲಿ ಎನ್ನುವ ಕರುಣೆ ನಿನಗಿದೆ. ಯದಹಂ ಚೋದಿತ ಸೌಮ್ಯ ಭಗವದ್ವೀರ್ಯ ದರ್ಶನೇ, ಭಗವಂತನ ಮಹಿಮೆಯನ್ನು ತಿಳಿಸುವುದಕ್ಕೆ ನನಗೆ ನೀನು ಪ್ರಾರ್ಥನೆ ಮಾಡಿದ್ದು ತುಂಬ ಸಂತೋಷ. ಅಯ್ಯ ನಾರದ, ನೀನು ಮಾಡಿದ ಪ್ರಶ್ನೆ ಇದು, ನೀನು ಅಂದ ಮಾತು ಸುಳ್ಳಲ್ವೇ? ನಾನು ತಂಬತ ಇದು ಸುಳ್ಳಲ್ಲ. ಇದು ಏನು, ನಾನೇ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡಿದೆ, ನನ್ನಲ್ಲೇ ಇಡೀ ಜಗತ್ತು ಆಧಾರವಾಗಿದೆ, ನಾನೇ ಸ್ವತಂತ್ರ ಸರ್ವೋತ್ತಮ ಎನ್ನುವ ಮಾತು ಇದು ಸುಳ್ಳಲ್ಲ? ಸುಳ್ಳು ಅಂತ ನಿನಗೂ ಮನಸ್ಸಿಗೆ ಒಪ್ಪಿಗೆಯಾದ ವಿಷಯವಲ್ಲ? ನಾನೃತಂಬತ ತಚ್ಚಾಪಿ ಗರ್ಹಿತವೋ, ಥೂ, ಎಲ್ಲ ಮಾತಾಡಬಾರದು. ಇಂಥ ಮಾತುಗಳನ್ನು ಕೇಳುವುದು ತಪ್ಪು, ನೀನು ಮಾತಾಡುವುದು ತಪ್ಪು. ಯಥಾ ಮಾಂ ಪ್ರಬ್ರವೀಷಿ ಭೋಹೋ ಅವಿದ್ಯಾಯ ಪರಂ ಮತ್ತಃ ಏತಾವತ್ವಂ ಯತೋಹಿ ಮೇ ಯತಃ ಮೇ ಏತಾವತ್ವಂ ಪ್ರಸಿದ್ಧಂ ಅತಃ ಮಾಂ ಯತ್ ಪ್ರಬ್ರವೀಷಿ ತ್ವಂ ಏಕಃ ಸಜಸಿ ಇತ್ಯಾದಿ ತತ್ ಯಚ್ಚ ಮತ್ತಃ ಪರಂ ಅವಿದ್ಯಾಯ ನಾಹಂ ವೇದ ಪರಂ ತ್ವಸ್ಮಾತ್ ಇತಿ ಮಾಂ ಪ್ರಬ್ರವೀಷಿ ತಚ್ಚ ಅನೃತಂ ನ ಅನೃತಮೇವ. ಆದ್ದರಿಂದ ನೀನು ಮಾತಾಡ್ತಾ ಇದ್ದದ್ದು, ನೀನು ಪ್ರಶ್ನೆ ಕೇಳಿದ್ದು ಎರಡೂ ತಪ್ಪು, ಸುಳ್ಳದು. ಇದು ನಿನಗೂ ಗೊತ್ತು. ಯಾವ ಭಗವಂತನಿಂದ ಪ್ರಕಾಶಿತವಾದ ಜಗತ್ತನ್ನು ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರ, ಗ್ರಹ, ತಾರಕಾಗಳು ಪ್ರಕಾಶನವನ್ನು ಮಾಡುತ್ತವೋ ಅಂಥ ಪರಮಾತ್ಮನಿಗೆ ಅನಂತ ನಮಸ್ಕಾರ. ಛೇ 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 ಛೇ, ಶಾಂತಂ ಪಾಪಂ, ಶಾಂತಂ ಪಾಪಂ. ಏನು ಮಾತಾಡಿದಿ ನಾರದ? ನಾನು ಒಬ್ಬನೇ ಸ್ವತಂತ್ರನಾಗಿ ಸೃಷ್ಟಿ ಮಾಡ್ತೇನೆ ಅಂತಂತೀಯ? ನನಗಿಂತಲೂ ಉತ್ತಮರಾದವರು ಇಲ್ಲ ಅಂತಂದಿಯಲ್ಲೋ? ಈ ಮಾತನ್ನು ನನ್ನ ಕಿವಿಯಾರೆ ಕೇಳ ನಾನು? ಛೇ ಛೇ ಛೇ, ಶಾಂತಂ ಪಾಪ. ಈ ಪಾಪದ ಮಾತುಗಳನ್ನು, ದುಷ್ಟ ಸಿದ್ಧಾಂತವನ್ನು ಕೇಳಿದ್ದಕ್ಕಾಗಿ
ನನಗೆ ನನ್ನ ಅಪರಾಧವಾಯಿತು, ಈ ಅಪರಾಧವನ್ನು ಭಗವಂತ ಕ್ಷಮಿಸಲಿ, ನನಗೆ ಪಾಪ ಬರದಿರಲಿ ಅಂತ ಹೇಳಿ ಓ ಅಂತ ಮೊದಲಂದು, ನಮೋ ಎಂದ ನಂತರದಲ್ಲಂದು ಭಗವತೇ ವಾಸುದೇವಾಯ ಅನ್ನುವ ನಾಮೋಚ್ಚಾರಣವನ್ನು ಮಾಡ್ತಾರೆ, ಮಂತ್ರವನ್ನು ಜಪ ಮಾಡ್ತಾರೆ. ಯಾಕೆ ಅಂದರೆ ದುರ್ಮತ ಶ್ರವಣ ಮಾಡಿದ ಮಾತ್ರಕ್ಕೆ ಪಾಪ ಬಂದೇ ಬಿಡ್ತದೆ ಕಿವಿಯ ದ್ವಾರ. ದುರ್ಮತವನ್ನು ಶ್ರವಣ ಮಾಡುವುದು ಪಾಪ. ಅದರ ಪಾಪವನ್ನು ಪರಿಹಾರ ಮಾಡುವುದಕ್ಕಾಗಿ ವಾಸುದೇವ ದ್ವಾದಶಾಕ್ಷರ ವಿದ್ಯೆಯನ್ನು ವಿಷ್ಣು ಗಾಯತ್ರಿ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್, ನಾರಾಯಣಾಯ ವಿದ್ಮಹೇ ನಾರಾಯಣಂ ವಿದ್ಮಹೇ ವಾಸುದೇವಾಯ ಧೀಮಹಿ ವಾಸುದೇವಂ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ವಿಷ್ಣು ತತ್ ಶುಭಂ ಪ್ರತಿ ನಃ ನಮ್ಮ ಮನಸ್ಸನ್ನು ಪ್ರಚೋದಯಾತ್ ಪ್ರೇರಿಸಲಿ. ವಾಸುದೇವಾಯ ಎಂದರೆ ವಾಸುದೇವಂ, ನಾರಾಯಣಾಯ ಎಂದರೆ ನಾರಾಯಣಂ ಅಂತರ್ಥ ಅಂತ ಟೀಕಾಕೃತ್ಪಾದರು ತತ್ವಪ್ರಕಾಶಿಕ ಜಿಜ್ಞಾಸಾಧಿಕರಣದಲ್ಲಿ ಬರೀತಾರೆ. ಆದ್ದರಿಂದ ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಾಯಯ ದುರ್ಜಯಯ. ಯಾವ ಭಗವಂತನ ನೋಡಿ, ಏನಾದರೂ ಕೆಟ್ಟದ್ದನ್ನು ಕೇಳಿದ ತಕ್ಷಣಕ್ಕೆ ದೇವರ ನಾಮೋಚ್ಚಾರಣವನ್ನು ಮಾಡಬೇಕು. ಸಿನಿಮಾ ನೋಡ್ತಿರಲ್ಲ ನೀವು, ತಕ್ಷಣಕ್ಕೆ ದೇವರ ನಾಮೋಚ್ಚಾರಣೆ ಮಾಡಿ. ಒಂದೊಂದು ಕೆಟ್ಟ ಮಾತನ್ನು ಕೇಳಿದ ತಕ್ಷಣಕ್ಕೆ ನಾಮೋಚ್ಚಾರಣೆ ಮಾಡ್ತಾ ಇದ್ದೀವಿ, ಮರಿಬೇಡಿ. 3 ತಾಸು ಆದ ಮೇಲಲ್ಲ, ಪ್ರತಿ ನಿಮಿಷಕ್ಕೂ ಒಂದೊಂದು ಅಬದ್ಧ ಕೇಳ್ತೇವೆ, ಪ್ರತಿ ನಿಮಿಷಕ್ಕೂ ನಾರಾಯಣ ಅಂತಂತಾರೆ. ಸಿನಿಮಾ ನೋಡಿ, ಅವಶ್ಯ ನೋಡಿ. ನೋಡಿದ ತಕ್ಷಣ ಒಂದೊಂದು ಅರ್ಧ ನಿಮಿಷಕ್ಕೆ ಒಂದು ಸಲ ನಾರಾಯಣ, ಅರ್ಧ ನಿಮಿಷಕ್ಕೆ ಮತ್ತೊಮ್ಮೆ ನಾರಾಯಣ, ಹೀಗೆ ನಾರಾಯಣ 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 ಅಂಥ ಸಿನಿಮಾ ನೋಡಿ. ತಾಕತ್ತಿದ್ರೆ ಮಾಡಿ, ಇಲ್ಲ ಅಂದರೆ ಬಿಟ್ಬಿಡು. ಕಂಡೀಷನ್, ಸಿನಿಮಾ ನೋಡಬಾರ್ದು, ನೋಡೋದಿದ್ರೆ ಹೀಗೆ ನೋಡಿ. ಯಾವುದು ಪ್ರಿಫರ್ ಮಾಡ್ತೀವಿ ನೋಡಿ, ಡಿಸೈಡ್ ಮಾಡ್ಕೊ. ಯಾಕೆ? ದುರ್ಮತ ಶ್ರವಣ ಜನಿತ ಮಹಾ ಪಾಪ ಪರಿಹಾರಾಯ ವಾಸುದೇವ ದ್ವಾದಶಾಕ್ಷರ ವಿದ್ಯಾಂ ವಿಷ್ಣು ಗಾಯತ್ರೀಂಚ ಸ್ಮರನ್ ನಮತಿ. ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ. ಹೇಳ್ತಾರೆ, ಯನ್ಮಾಯಯ ದುರ್ಜಯ ಮಾಂ ವದಂತಿ ಜಗದ್ಗುರುಂ. ಯಾವ ಭಗವಂತನ ದುರ್ಜಯವಾದ, ಗೆಲ್ಲಲು ಅಸಾಧ್ಯವಾದ ಆ ಮಾಯೆ ಬಂಧಕ ಶಕ್ತಿ, ಅದರಿಂದ ನನ್ನನ್ನು ಜೀವರಾಶಿಗಳೆಲ್ಲ ಸರ್ವೋತ್ತಮ ಅಂತ ತಿಳಿತಾರೆ. ಏನು ಹಣೆ ಬರಹ, ಏನು ಪ್ರಾರಬ್ಧ ಅವರು, ಎಂಥ ದುರ್ತ ಯೋಗ್ಯತೆ ಅವರಿಗೆ. ಮಂಗಲಾಚರಣವನ್ನು ಮಾಡಿದಂತಾಯಿತು. ವಿಲಜ್ಜಮಾನಯ ಯಸ್ಯ ಸ್ಥಾತು ಮಿಕ್ಷಾಪಥೇ ಮುಯ ವಿಮೋಹಿತ ವಿಕಥಂತೆ ಮಮಾಹಮಿತಿ ದುರ್ಧಿಯ. ಈ ಪ್ರಕೃತಿ ದೀನವಾದ ಸುಗುಣಾಚ್ಛಾದಕವಾದಂತಹ ಬಂಧಕ ಪ್ರಕೃತಿ ಏನಿದೆಯೋ, ಆ ಸುಗುಣಾಚ್ಛಾದಕವಾದಂತಹ ಬಂಧಕ ಪ್ರಕೃತಿ ದೇವರಿಗೆ ಬರುವುದಲ್ಲ, ದೇವರಿಗೆ ಆವರಣೆ ಮಾಡುವುದಲ್ಲ. ದೇವರು ಯಾರ ಮೇಲೆ ಕರುಣೆ ಮಾಡಿದ್ದಾನೋ ಅವರಲ್ಲೂ ಕೂಡ ಸುಗುಣಾಚ್ಛಾದಕವೆಂಬ ಪ್ರಕೃತಿ ಇರಲು ಸಾಧ್ಯವಿಲ್ಲ, ಮಾಯಾ ಇರುವುದಿಲ್ಲ ಅಂಥದ್ದದು. ಆ ಮಾಯೆ ಸುಗುಣ ಏನು ಮಾಡ್ತದೆ? ಮಮ ಅಹಂ ಎಂಬಂತಹ ಅಹಂಕಾರವನ್ನು ತಂದುಕೊಡುತ್ತದೆ. ನಾನು ಸ್ವತಂತ್ರವಾಗಿ ಮಾಡಿದೆ, ಇದಕ್ಕೆ ನಾನು ಸ್ವಾಮಿ ಎಂಬುದಾಗಿ ಅಹಂಕಾರವನ್ನು ತಂದುಕೊಡ್ತದೋ, ಅಹಂಕಾರವನ್ನು ತಂದುಕೊಟ್ಟದ್ದಕ್ಕೆ ಅವರು ಮೋಹಿತರಾಗಿ ವಿಕಥಂತೆ ತಮ್ಮನ್ನು ತಾವು ಹೊಗಳಿಕೊಳ್ತಾರೋ ಅಂತಹ ಭಗವಂತನ ಮಾಯೆ, ಆ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತೇನೆ. ನಾವು ಸ್ವತಂತ್ರರು ಅಂತಂತೀಯ? ಯಾರೂ ಸ್ವತಂತ್ರರಲ್ಲ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ವಾಸುದೇವಾತ್ ಪರೋಬ್ರಹ್ಮನ್ ನಚ ಅನ್ಯೋ ಅರ್ಥೋ ಅಸ್ತಿ ತಾತ್ವತಃ. ದ್ರವ್ಯ, ಕರ್ಮ, ಕಾಲ, ಸ್ವಭಾವ, ಜೀವ ಇದು ಯಾವುದೂ ಕೂಡ, ಅಥವಾ ಅನ್ಯ ಅರ್ಥ ಶಿವ, ಶಕ್ತಿ ಇತ್ಯಾದಿಗಳು ಯಾರೂ ವಾಸುದೇವ ಪರಹ ಅಧಿಕರಾದವರೂ ಇಲ್ಲ, ಪರಮಾತ್ಮನಿಗಿಂತಲೂ ಉತ್ತಮರಾದವರಿಲ್ಲ. ಇಷ್ಟು ಮಾತ್ರವಲ್ಲ, ಪರಮಾತ್ಮನಿಗೆ ತಾತ್ವತರಾದವರಿಲ್ಲ. ಅಂದರೆ
ತದ್ವತ್ ಸ್ಥಿತರಾದವರು ತಾತ್ವತ. ಪರಮಾತ್ಮನಿಗೆ ಸಮಾನರಾದವರಿಲ್ಲ, ಪರಮಾತ್ಮನಿಗೆ ಉತ್ತಮರಂತೂ ಇಲ್ಲವೇ ಇಲ್ಲ. ಎಲ್ಲ ವೇದಗಳು ದೇವರನ್ನೇ ಪ್ರತಿಪಾದನೆ ಮಾಡುವುದು. ಯಾರೇ ಯಜ್ಞ ಮಾಡಿದರೆ ದೇವರಿಗಾಗಿ ಯಜ್ಞವನ್ನು ಮಾಡುವುದು. ಎಲ್ಲ ದೇವತೆಗಳು ನಾರಾಯಣನ ಅಂಗದಲ್ಲಿ ಇದ್ದವರು. ಬಹಳ ಸುಂದರವಾದಂಥದ್ದು, ಬಹಳ ಸುಂದರವಾದಂಥ ಒಂದು ಮಾತನ್ನು ನಾವು ನೆನಪಿಟ್ಕೋಬೇಕು. ಭಗವಂತನನ್ನು ನಾವು ಯಾವುದೇ ಒಂದು ಪ್ರತಿಮೆಯಲ್ಲಿ ಪೂಜೆ ಮಾಡುವಾಗ ಆ ಭಗವಂತನ ಅಂಗಾಂಗಗಳಲ್ಲಿ ಇಡೀ ಜಗತ್ತು ಆಶ್ರಯಿಸಿದೆ. ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರನ್ನು ಮೊದಲು ಮಾಡಿದ ಸಮಸ್ತವಾದ ತತ್ವಗಳೆಲ್ಲ ದೇವರಲ್ಲಿ ಆ ಪ್ರತಿಮೆಯಲ್ಲಿ ಇವೆ. ದೇವಾಹ ನಾರಾಯಣಾಂಗಜಾಹ ನಾರಾಯಣ ಪರಾಲೋಕಾಹ. ನಾರಾಯಣನೇ ಲೋಕಗಳನ್ನು ಹೊಂದುವವರಲ್ಲಿ ಸರ್ವೋತ್ತಮನಾದವನು. ಅರ್ಥಾತ್ ನಾರಾಯಣನ ಲೋಕವೇ ಸರ್ವೋತ್ತಮವಾದ ಲೋಕ. ನಾರಾಯಣನ ಕುರಿತಾಗಿ ಯಜ್ಞದಿಂದ ಪೂಜ್ಯರಾದ ದೇವತೆಗಳಲ್ಲಿ ಸರ್ವೋತ್ತಮನಾದವನು ನಾರಾಯಣ. ಧ್ಯಾನದನ್ನು ಮಾಡಿ ಧ್ಯೇಯರಾದ ವಸ್ತುಗಳಲ್ಲಿ ಸರ್ವೋತ್ತಮ ನಾರಾಯಣ. ತಪಸ್ಸಿಗೆ ವಿಷಯರಾದವರಲ್ಲಿ ನಾರಾಯಣೇ ಸರ್ವೋತ್ತಮ. ಜ್ಞೇಯವಾದ ತತ್ವಗಳಲ್ಲಿ ನಾರಾಯಣನೇ ಸರ್ವೋತ್ತಮ. ಗಮ್ಯವಾದ ವಸ್ತುಗಳಲ್ಲಿ ನಾರಾಯಣನೇ ಸರ್ವೋತ್ತಮ. ಇದು ಮಾತು ಮೊದಲನೇ ಸ್ಕಂಧದಲ್ಲೂ ಬಂದಿದೆ, ಎರಡನೇ ಸ್ಕಂಧದಲ್ಲೂ ಬರ್ತದೆ. ಹೀಗೆ ಸಮಗ್ರವಾದ ವೇದವೆಲ್ಲವೂ ಕೂಡ ದೇವರನ್ನು ಹೊಗಳುತ್ತದೆ. ಆ ಭಗವಂತ ಸೃಷ್ಟಿಯನ್ನು ಮಾಡ್ತಾನೆ. ಸೃಜ್ಯವಾದದ್ದನ್ನು ನಾನು ಸೃಷ್ಟಿ ಮಾಡ್ತೇನೆ ಅಂತ ನಾನು ಹೇಳ್ತೇನೆ. ಸೃಜ್ಯಂ ಸೃಜಾಮಿ ಸೃಷ್ಟೋಹಂ ಈಕ್ಷಯೈವಾಭಿಚೋದಿತ. ಅವನು ನನ್ನನ್ನು ಮೊದಲು ಹುಟ್ಟಿಸ್ತಾನೆ. ಅವನು ಯಾವುದನ್ನು ಹುಟ್ಟಿಸ್ತಾನೋ, ಸೃಷ್ಟಿಯನ್ನು ಮಾಡ್ತಾನೋ, ಆ ಸೃಷ್ಟಿಯನ್ನು ಮಾಡಲ್ಪಡುವ ಪದಾರ್ಥವನ್ನು ಅವನ ಪ್ರೇರಣೆಯಿಂದ ನಾನೂ ಸೃಷ್ಟಿಯನ್ನು ಮಾಡ್ತೇನೆ. ಇಷ್ಟೇ. ನಾನು ಸೃಷ್ಟಿ ಮಾಡ್ತೇನೆ ಅಂತನ್ನುವುದಕ್ಕೆ ಇಷ್ಟೇ ಅರ್ಥ, ಇದಕ್ಕೂ ಹೆಚ್ಚು ಅರ್ಥವಿಲ್ಲ. ಪರಮಾತ್ಮ ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ಸೃಷ್ಟಿ ಸ್ಥಿತಿ ಲಯಗಳಿಗಾಗಿ ಸ್ವೀಕಾರ ಮಾಡ್ತಾನೆ, ಮಾಡುವುದುಂಟು. ಯುಗಪತ್ ಮಾಡ್ತಾನೋ ಕ್ರಮವಾಗಿ ಮಾಡ್ತಾನೋ ಎಂಬ ಪ್ರಶ್ನೆ. ಆ ಯುಗಪತ್ ಮಾಡ್ತಾನೋ ಕ್ರಮವಾಗಿ ಮಾಡ್ತಾನೋ ಎಂಬ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾರೆ, ಹೌದು, ಏಕಕಾಲಕ್ಕೆ ಮಾಡ್ತಾನೆ. ಸತ್ವರಜಸ್ತಮೋ ಗುಣಗಳನ್ನು ತೆಗೆದುಕೊಂಡು ಏಕಕಾಲಕ್ಕೆ ಸೃಷ್ಟಿಯನ್ನು ಮಾಡ್ತಾನೆ. ಕ್ರಮವಾಗಿ ಮಾಡ್ತಾನ? ಹೌದು, ಕ್ರಮವಾಗಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾನೆ. ಕ್ರಮವಾಗಿ ಮಾಡುವುದು ಮತ್ತು ಏಕಕಾಲಕ್ಕೆ ಮಾಡುವುದು ಎರಡೂ ಹೇಗೆ ಸಮಂಜಸ ನೋಡಿ, ಸರಿಯಾಗಿ ತಿಳಿದೆ. ಒಂದು ವಸ್ತು ಹುಟ್ಟುತ್ತಾ ಇದೆ, ಅದರ ಸೃಷ್ಟಿ. ಇನ್ನೊಂದು ವಸ್ತುವಿನ ಲಯ, ನಾಶವಾಗ್ತಾ ಇದೆ. ಮತ್ತೊಂದು ವಸ್ತುವಿನ ಸ್ಥಿತಿ. ಮೊಮ್ಮಗ ಹುಟ್ಟುತ್ತಾನೆ, ಅಜ್ಜ ಸಾಯ್ತಾನೆ, ಮಗ ಬದುಕಿದ್ದ. ಮೊಮ್ಮಗನ ಜನ್ಮ, ಅಜ್ಜನ ಸಾವು, ತಂದೆಯ ಸ್ಥಿತಿ. ಈ ಸೃಷ್ಟಿ ಸ್ಥಿತಿ ಲಯಗಳಿಗಾಗಿ ಸತ್ವರಜಸ್ತಮೋ ಗುಣಗಳು ಬೇಕು. ಒಂದರ್ಥವನ್ನು ನಾವಿಲ್ಲಿ ತಿಳ್ಕೋಬೇಕು. ಸತ್ವರಜಸ್ತಮೋ ಗುಣಗಳ ನನ್ನ ಲೆಕ್ಕದಲ್ಲಿ ಅರ್ಥ. ಭಾಗವತವನ್ನು, ಟಿಪ್ಪಣಿಗಳನ್ನು ಪರಿಶೀಲನೆ ಮಾಡಿದಾಗ, ಸರ್ವಮೂಲವನ್ನು ಆಲೋಡನೆ ಮಾಡಿದಾಗ ತಿಳಿದ ಸ್ಥೂಲವಾದ ಒಂದರ್ಥ ಏನು ಅಂತಂದರೆ, ಸತ್ವರಜಸ್ತಮೋ ಗುಣಗಳು ಎಲ್ಲ ಪದಾರ್ಥದಲ್ಲಿ ಇದೆ ಅಂತ ಹೇಳ್ತಾರೆ. ಎಲ್ಲ ಪದಾರ್ಥದಲ್ಲಿದೆ ಅಂತ ಹೇಳ್ತಾರೆ. ವಿಚಿತ್ರ ಏನು ಅಂದರೆ, ಪ್ರಾಯ ಸತ್ವರಜಸ್ತಮೋ ಗುಣಗಳಿಂದ ಘಟಿತವಾದದ್ದು. ಸತ್ವರಜಸ್ತಮೋ ಗುಣಗಳೆಂಬ ಕಂಪೊನೆಂಟುಗಳನ್ನು, ಇಂಗ್ರೀಡಿಯೆಂಟುಗಳನ್ನು ಪಡೆದ ಯಾವ ವಸ್ತುವೂ ಕೂಡ ಅನಾದಿಯಲ್ಲ, ನಿತ್ಯವಲ್ಲ. ಎಲ್ಲವೂ ಜನ್ಯ ವಿನಾಶಿ. ಆ ಜನ್ಯವಾಗಬೇಕಾದರೆ ಹುಟ್ಟಬೇಕಾದರೆ ಹುಟ್ಟುವ ಗುಣವೇನಿದೆ ನೋಡಿ, ಅದು ಹುಟ್ಟಲಿಕ್ಕೆ ಯೋಗ್ಯವಾದ ಏನು ಅರ್ಹತೆ ಇದೆ, ಅದನ್ನು ಕೊಟ್ಟದ್ದು ರಜೋಗುಣ. ನಾಶವಾಗುವ ಯೋಗ್ಯತೆಯನ್ನು ಕೊಟ್ಟದ್ದು ತಮೋಗುಣ. ಇರುವುದಕ್ಕೆ ಯೋಗ್ಯತೆಯನ್ನು ಕೊಟ್ಟದ್ದು ಸತ್ವಗುಣ. ಬಹಳ ಸೂಕ್ಷ್ಮವಾಗಿದೆ ಇದು, ಬಹಳ ಸೂಕ್ಷ್ಮವಾಗಿದೆ. ಸ್ಪಷ್ಟವಾದೀತು, ಆಗದೇ ಇದ್ದೀತು. ಈಗ ಈ ವಸ್ತು ಒಂದು ಪದಾರ್ಥ ನಿರ್ಮಾಣವಾಗಿದೆ. ಇದು ನಿರ್ಮಾಣವಾಗುವುದಕ್ಕೆ ಬೇಕಾದದ್ದೇನು ಅಂದರೆ, ಇದರಲ್ಲಿ ಒಂದು ಇನ್ಬಿಲ್ಟ್ ಆದಂತಹ ಒಂದು ಹುಟ್ಟಲು ಯೋಗ್ಯತೆ ಬೇಕಿದರಲ್ಲಿ.
ಹುಟ್ಟಲು ಯೋಗ್ಯತೆ ಬೇಕು. ಆದ್ದರಿಂದಾಗಿ ಇದರಲ್ಲಿ ರಜೋಗುಣ ಬೇಕು. ಇದು ಒಂದು. ಇದು ನಾಶವಾಗಬೇಕು ಅಂತಾದರೆ ಇದರಲ್ಲಿ ತಮೋಗುಣ ಬೇಕು. ತಮೋಗುಣ ಇದ್ರೇನೆ ಇದು ನಾಶವಾಗುವ ಯೋಗ್ಯತೆಯನ್ನು ಪಡೀತದೆ. ಇದರಲ್ಲಿ ತಮೋಗುಣವನ್ನು ತೆಗೆದುಬಿಡಿ, ನಾಶವಾಗುವುದಿಲ್ಲ. ಹುಟ್ಟದೆ, ಸ್ಥಿತಿ ಇರ್ತದೆ. ತಮೋಗುಣವಿಲ್ಲ ಆದ್ದರಿಂದ ನಾಶವಾಗುವುದಿಲ್ಲ. ರಜೋಗುಣವಿಲ್ಲ ಅಂದರೆ ಇದು ಹುಟ್ಟೋದೇ ಇಲ್ಲ. ಸತ್ವಗುಣವಿಲ್ಲ ಅಂತಾದರೆ ಸ್ಥಿತಿ ಇರುವುದಿಲ್ಲ, ಬದುಕುವುದಿಲ್ಲ, ಹುಟ್ಟದೆ, ಸಾಯ್ತದೆ. ಹಾಗಾಗಿ ರಜೋಗುಣ, ಸತ್ವಗುಣ, ತಮೋಗುಣ ಎಂಬಂತಹ 3 ಗುಣಗಳು, ಈ 3 ಅರ್ಹತೆಗಳನ್ನು, ಸೃಷ್ಟಿ ಯೋಗ್ಯತ್ವ, ಸ್ಥಿತಿ ಯೋಗ್ಯತ್ವ, ನಾಶ ಯೋಗ್ಯತ್ವಗಳನ್ನು ಎಲ್ಲ ವಸ್ತುಗಳಲ್ಲಿ ತಂದು ಕೊಡುವುದು ಇದು 3. ಇದಿದ್ದದ್ದೇ ಸೃಷ್ಟಿ ಸ್ಥಿತಿ ಲಯವಾಗತ್ತೆ ಅಂತಲ್ಲ, ಇದಿದ್ದದ್ದು ಮಾತ್ರ ಸೃಷ್ಟಿ ಸ್ಥಿತಿ ಲಯವಾಗೇ ಆಗತ್ತೆ. ಒಂದು ಮನೆ ನಿರ್ಮಾಣವಾಗಿದೆ. ಜೀನ್ಸಲ್ಲಿ ಮನುಷ್ಯನ ಒಂದು ಜೀನ್ಸ್ ಅಂತನ್ನುವುದೇನುಂಟೋ ಆ ಮನುಷ್ಯನ ಜೀನ್ಸಿನಲ್ಲಿ ಒಂದು ಅಂಶವಿದೆ. ಏನೋ ಮನುಷ್ಯನ ಜೀನಿನಲ್ಲಿ ಒಂದು ಅಂಶವಿದೆ. ಆ ಜೀನ್ಸಿನಲ್ಲಿರುವಂತಹ ಅಂಶವೇನು ಅಂತ ಕೇಳಿದರೆ, ಜೀನಿನಲ್ಲಿ ಇರುವಂಥ ಪ್ರತಿಯೊಂದು ಜೀನಿನಲ್ಲೂ ಇರುವಂಥ ಒಂದು ಅಂಶವೇನು ಅಂತಂದರೆ ಅದು ಡಿಸ್ಟ್ರಾಯ್ ಆಗಬೇಕು, ಡಿಕೆ ಆಗಬೇಕು, ನಾಶವಾಗಬೇಕು. ನಾಶವಾಗಬೇಕು ಎನ್ನುವಂತಹ ಗುಣಧರ್ಮವನ್ನು ಪ್ರತಿಯೊಂದು ಜೀನ್ ಪಡೆದಿದೆ. ಹಾಗಾಗಿ ನಮ್ಮ ದೇಹದಲ್ಲಿರುವ ಪ್ರತಿ ಕಣವೂ ಕೂಡ ಆ ಜೀನುಗಳನ್ನು ಹೊಂದಿದ್ದಾದ್ದರಿಂದ ಅದು ನಾಶವಾಗ್ತಾನೇ ಇರಬೇಕು ಅನ್ನುವುದಕ್ಕಾಗಿ ಸಾವು ಎನ್ನುವುದು ಬಂದಿದೆ. ಇಲ್ಲಿ ಅಂದರೆ ಸಾಯುವ ಪ್ರಸಕ್ತಿ ಇರಲಿಲ್ಲ ಜೀವರಾಶಿ. ಇದು ಇವತ್ತಿನ ವಿಜ್ಞಾನ ಹೇಳುವ ಮಾತು. ಅರ್ಥವೇನಾಯಿತು? ಯಾವ ಒಂದು ಸಣ್ಣದಾದ ಕಂಪೋನೆಂಟ್ ಇದ್ದದ್ದಕ್ಕಾಗಿ ಆ ಜೀನ್ ಅಥವಾ ದೇಹ ಸಾಯಬೇಕು, ಡಿಕೆ ಆಗಬೇಕು ಅನ್ನುವ ಒಂದು ಫ್ಯಾಕ್ಟರ್ ಇದೆಯೋ ಆ ಕಂಪೋನೆಂಟೇ ನಾವು ತಮೋಗುಣ ಎಂದು ತಿಳಿದರೆ ತಪ್ಪಿಲ್ಲ. ತಮೋಗುಣದ ಕಾರ್ಯ, ಅದರ ಕಾರ್ಯ ಒಂದೇ. ಇವತ್ತು ವಿಜ್ಞಾನಿಗಳು ಪ್ರಯತ್ನ ಮಾಡ್ತಾ ಇದ್ದದ್ದೇನು ಅಂತ ಕೇಳಿದರೆ, ಆ ಜೀನಿನಲ್ಲಿರ್ತಕ್ಕಂತಹ ನಾಶವಾಗುವ ಸ್ವಭಾವವನ್ನು ತಂದುಕೊಟ್ಟ ಏನೊಂದು ಆ ಅಂಶವಿದೆ, ಕಂಪೋನೆಂಟ್ ಇದೆ, ಅದನ್ನು ತೆಗೆದು ಬಿಟ್ಟರೆ ಅದು ತೆಗೆಯೋದು ಸಾಧ್ಯವೇನು ಅಂತ ಪ್ರಯತ್ನ ಮಾಡಿ ತೆಗೆದು ಹಾಕಿಬಿಟ್ರೆ ನಾಶವಿಲ್ಲ. ಹಾಗಾಗಿ ಅದೇ ಏಜಿಂಗ್ ಪ್ರೋಸೆಸ್ಸನ್ನು ತಂದುಕೊಡುವುದು. ಅದರಿಂದಲೇ ಮರಣ ಎನ್ನುವುದು ಬರುವುದು. ಅದನ್ನು ತೆಗೆದು ಹಾಕಿಬಿಟ್ರೆ ಏಜಿಂಗ್ ಪ್ರೋಸೆಸ್ಸೂ ಇಲ್ಲ, ಸಾವೂ ಇಲ್ಲ. ಮರಣವಿಲ್ಲದೆ ಜೀವಂತವಾಗಿ ಅನಂತ ಕಾಲದವರೆಗೆ ಇರಬಹುದು ಜೀವ, ದೇಹ ಸಹಿತವಾಗಿ ಎನ್ನುವ ತತ್ವ ಅವರ ವಿಚಾರ ಮನಸ್ಸಿನಲ್ಲಿ ಬಂದದ್ದು. ಹಾಗಾಗಿ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಸೃಷ್ಟಿ, ಸ್ಥಿತಿ, ಲಯ. ಸ್ಥಿತಿ ಅಥವಾ ಸೃಷ್ಟಿಯಾಗುವುದಕ್ಕಾಗಿ ರಜೋಗುಣ, ಸ್ಥಿತಿಗಾಗಿ ಸತ್ವಗುಣ, ಲಯಕ್ಕಾಗಿ ತಮೋಗುಣ. ಇದು 3 ಇಟ್ಟು ಒಂದು ಕಲ್ಲು ತೆಗೆದುಕೊಳ್ಳಿ, ಅಲ್ಲಿ 3 ಇದೆ. ಎಲುಬು ತೆಗೆದುಕೊಳ್ಳಿ, ಅಲ್ಲಿ 3 ಇದೆ. ಒಂದು ಎಲೆ ತೆಗೆದುಕೊಳ್ಳಿ, ಅಲ್ಲಿ 3 ಇದೆ. ಕಟ್ಟಿಗೆ ತೆಗೆದುಕೊಳ್ಳಿ, ಅಲ್ಲಿ 3 ಇದೆ. ನೀರು ತೆಗೆದುಕೊಳ್ಳಿ, ಅಲ್ಲಿದೆ. ಹಾಗಾಗಿ ಯಾವ ವಸ್ತುವು ಕೂಡ ನೀವು ಎಷ್ಟೇ ತಿಕ್ಕಿ ಚಂದವಾಗಿ ಇಡಿ, ಎಷ್ಟು ಚಂದವಾಗಿಟ್ಟರೂ ಕೂಡ ಅದು ಡಿಕೆ ಆಗಲೇಬೇಕು, ನಾಶವಾಗಲೇಬೇಕು. ಕಟ್ಟಿದ ದಿನ ಎಷ್ಟು ಚಂದವಾಗಿತ್ತು, ಎಷ್ಟು ಫಳಫಳಫಳ ಅಂತ ಹೊಳಿತಿತ್ತೋ ಅಷ್ಟು ಚಂದವಾಗಿ ಉಳಿಯುವುದಿಲ್ಲ. ಮನುಷ್ಯ ಕೂಸಾಗಿರುವಾಗ ಎಷ್ಟು ಲವಲವಿಕೆ ಇರ್ತದೆ, ಅಷ್ಟೇ ವಯಸ್ಸಾಗಿ ಮುದುಕನಾದಾಗ ಇರುವುದಿಲ್ಲ. ಇದು ಸೃಷ್ಟಿ ಸ್ಥಿತಿಲಯಗಳ ವ್ಯವಸ್ಥೆ.